ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ಮಶ್ರೂಮ್ ಫ್ರೈಡ್ ರೈಸ್ ಮಾಡೋ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಅನ್ನ ಮಾಡಿ ತಕ್ಕೋಬೇಕ್ರಿ. ಅನ್ನ ಉದುರಂಗೆ ಮಾಡಿ ತಕ್ಕೋಬೇಕು. ಒಂದು ತಾಸು 2 ತಾಸು ಮೊದಲು ಮಾಡಿ ತಕ್ಕೋಬೇಕು. ಅನ್ನ ಅಂದ್ರೆ ಆರಬೇಕ್ರಿ. ಅದು ಫ್ರೈಡ್ ರೈಸಿಗೆ ಭಾಳ ಚಲೋ ಆಗ್ತೈತಿ. ಒಂದು ಕಡಾಯಿ ಇಡಬೇಕ್ರಿ. 2 ಸ್ಪೂನ್ ತುಪ್ಪ ಹಾಕಬೇಕು. ಒಂದು 4 ಸ್ಪೂನ್ ಎಣ್ಣೆ ಹಾಕಬೇಕು. ಮತ್ತು ಪಕ್ಕದ ಜೀರಿಗೆ ಅಷ್ಟು ಹಾಕಬೇಕ್ರಿ, ಸಾಸಿವೆ ಹಾಕೋದಿಲ್ಲ. ಜೀರಿಗೆ ಅಷ್ಟು ಹಾಕಿ ಜೀರಿಗೆ ಚಟಪಟ ಅಂದಮೇಲೆ ಮೆಣಸಿನ್ಕಾಯಿ ಹಾಕಬೇಕ್ರಿ. ಮೆಣಸಿನ್ಕಾಯಿ ಚಲೋ ತಂಗೆ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದಿಷ್ಟು ಬೀನ್ಸು, ಉಳ್ಳಾಗಡ್ಡಿ ಒಂದು ಕಟ್ ಮಾಡಿ ಇಟ್ಕೊಂಡೀನಿ. ಬೀನ್ಸು ಮತ್ತು ಉಳ್ಳಾಗಡ್ಡಿ ಮೊದಲಿಗೆ ಫ್ರೈ ಮಾಡ್ಕೋಬೇಕ್ರಿ. ಚಲೋ ತಂಗೆ ಫ್ರೈ ಮಾಡಬೇಕು. ಅಂದ್ರೆ ಫ್ರೈಡ್ ರೈಸ್ ಭಾರಿ ಚಲೋ ಆಗ್ತೈತಿ. ಮಶ್ರೂಮ್ 200 ಗ್ರಾಮ್ ಮಶ್ರೂಮ್ ಐತ್ರಿ. ಸ್ವಚ್ಛ ತೊಳೆದು ಇಟ್ಕೊಂಡೇನಿ. ಅದನ್ನ ತೊಳೆದು ತೋರಿಸಿಲ್ಲ. ಕ್ಲೀನಾಗಿ ಸ್ವಚ್ಛ ತೊಳೆದು ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಬೀನ್ಸ್ ಎಲ್ಲ ಫ್ರೈ ಆದಮೇಲೆ 2 ಗಜ್ರಿ ಸಣ್ಣಗೆ ಹೋಳಿ ಅದರಲ್ಲೇ ಹಾಕಬೇಕ್ರಿ. ನೋಡಿರಿ, ಈ ಥರ ಹಾಕಿ ಮತ್ತೊಂದಿಷ್ಟು ವಟಾಣಿ ಮತ್ತು ತಪ್ಪಲು ಉಳ್ಳಿಗಡ್ಡೆ ಇರ್ತೈತಲ್ರಿ, ತಪ್ಪಲು ಉಳ್ಳಿಗಡ್ಡಿನೂ ಇದಕ್ಕೆ ಮೇನ್ ಬೇಕ್ರಿ. ಅದು ಅಂದ್ರೆ ಫ್ರೈಡ್ ರೈಸ್ ಭಾರಿ ಟೇಸ್ಟ್ ಆಗ್ತೈತಿ. ಅವೆಲ್ಲ ಚಲೋ ತಂಗೆ ಫ್ರೈ ಆದಮೇಲೆ ನೋಡಿರಿ, 200 ಗ್ರಾಮ್ ಇದು ಮಶ್ರೂಮ್ ಐತಿ. 200 ಗ್ರಾಮ್ ಮಶ್ರೂಮ ಒಂದು 2 ಲೋಟ ಅನ್ನ ಮಾಡಿ ತಕ್ಕೊಂಡೇನಿ ರೀ. ಮೊದಲಿಗೆ ಮತ್ತು ಸ್ವಲ್ಪ ಅದು ಬೇಯಬೇಕಾದ್ರೆ ಒಂಚೂರು ಉಪ್ಪು ಹಾಕಬೇಕ್ರಿ. ಉಪ್ಪು ಹಾಕಿ ಅದೆಲ್ಲ ಚಲೋ ತಂಗೆ ವೆಜಿಟೇಬಲ್ ಎಲ್ಲ ಚಲೋ ಬೇಯಬೇಕ್ರಿ. ಮತ್ತು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ 1 ಚಮಚೆ. ಹಾಕಿದ್ಮೇಲೆ ಎಲ್ಲ ಚಲೋ ತಂಗೆ ಕೈ ಆಡಿಸ್ಬೇಕ್ರಿ. ಅದನ್ನು ಭಾಳೇನ ಹುರಿಬಾರ್ದು. ಅದನ್ನು ಸ್ವಲ್ಪ ಹುರಿದ್ರೆ ಸಾಕು. ಅವೆಲ್ಲ ಹುರಿದಾದ್ಮೇಲೆ ಮಶ್ರೂಮ್ 200 ಗ್ರಾಮ್ ಐತೆ ನೋಡ್ರಿ. ಇದು ಮಶ್ರೂಮನ್ನು ಅದ್ರಾಗ ಹಾಕಿ ಫ್ರೈ ಮಾಡ್ಕೋಬೇಕು. ಮಶ್ರೂಮ್ ಹಾಕೋಣ ಸ್ವಲ್ಪ ನೀರು ಬಿಡ್ತೈತೆ ರೀ. ಮಶ್ರೂಮ್ ಒಳಗೆ ನೀರಿನ ಅಂಶ ಇರ್ತೈತಿಲ್ಲ, ಅದಕ್ಕೆ ಸ್ವಲ್ಪ ನೀರು ಬಿಡ್ತೈತಿ. ಒಂದು 5 ನಿಮಿಷ ಚಲೋ ತಂಗೆ ಫ್ರೈ ಆಗ್ಬೇಕು ರೀ. ಅದೆಲ್ಲ ನೀರಿನ ಅಂಶ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಆದಮೇಲೆ ಒಂದೇ ಒಂದು ಸ್ಪೂನ್ ಮನ್ಯಾಗ ಮಾಡಿದಂಥ ಗರಂ ಮಸಾಲ ಹಾಕೇನಿ ರೀ. ಮತ್ತು ಯಾವುದೇ ಇದಕ್ಕೆ ಹೆಚ್ಚಿಗೆ ಜಾಸ್ತಿ ವಿನೆಗರದು ಏನೂ ಹಾಕಿಲ್ಲ. ಸೋಯಾ ಸಾಸ್ ಹಾಕೀನಿ. ಮತ್ತು 1 ಸ್ಪೂನ್ ಮೆಣಸು, ಕಲ್ಲಾಗಿ ಕುಟ್ಟಿ ಮೆಣಸು ಹಾಕೀನಿ ರೀ. ಅದೆಲ್ಲ ಫ್ರೈ ಆದಮೇಲೆ ಮಾಡಿಟ್ಕೊಂಡಂಥ ಅನ್ನ ರೈಸ್ ಇರ್ತೈತಲ್ಲ ರೀ, ಅದ್ರಾಗ ಹಾಕಿ ಎಲ್ಲ ಚಲೋ ತಂಗೆ ಒಂದು 5 ನಿಮಿಷ ಎಲ್ಲ ಬಿಸಿ ಮಾಡ್ಕೋಬೇಕು ರೀ. ಬಿಸಿ ಮಾಡ್ಕೊಂಡಾದ್ಮೇಲೆ ಸುಡು ಇದ್ದಾಗನ ಇದನ್ನು ತಿನ್ಬೇಕು ರೀ. ಆರಾಣ ತಿನ್ನಬಾರ್ದು. ಫ್ರೈಡ್ ರೈಸ್ ಭಾರಿ ಟೇಸ್ಟ್ ಆಗ್ತೈತಿ. ಹೋಟೆಲ್ದಾಗ ಹೆಂಗೆ ಮಾಡ್ತಾರಲ್ಲ ಅದೇ ಥರ ಆಗ್ತೈತಿ. ಜಾಸ್ತಿ ಏನು ನಾವು ಯಾವುದೂ ಸಾಸ ಉಪಯೋಗ ಮಾಡಿಲ್ಲ. ಚಿಲ್ಲಿ ಸಾಸ್ ಆಗಲಿ ಯಾವುದೂ ಹಾಕಿಲ್ಲ. ಬರೀ ಒಂದು ಸ್ವಲ್ಪ ಇದನ್ನು ಹಾಕೀನಿ. ವಿನೆಗಾರ್ ಹಾಕೋ ಬದಲಿ ಅರ್ಧ ಹೋಳು ಲಿಂಬೆ ಹಣ್ಣು ಹಿಂಡಿ ಹಾಕತ್ತೀನಿ ರೀ. ಮತ್ತು ಸೋಯಾ ಸಾಸ್ ಒಂದು ಸ್ವಲ್ಪ ಹಾಕೀನಿ, 2 ಸ್ಪೂನ್ ಹಾಕೀನಿ. ಭಾಳ ಜಾಸ್ತಿ ಏನು ಹಾಕಿಲ್ಲ. ಮತ್ತು ಯಾವುದೂ ಇದಕ್ಕೆ ಬೇರೆ ಏನೂ ಯಾವುದೂ ಸಾಸ್ ಹಾಕಿಲ್ಲ. ಪ್ಲೇನ ಚೆಂದಾಗಿತ್ತು ರೀ. ರೈಸ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮನ್ಯಾಗನ ಫ್ರೈಡ್ ರೈಸ್ ಮಾಡಿ ಮಕ್ಕಳಿಗೆ ಎಲ್ಲರಿಗೆ ಕೊಟ್ಟರೆ ಭಾರಿ ಟೇಸ್ಟ್ ಆಕೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.